ನ್ಯೂಸ್, ಇದು ಎಲ್ಲರಂತಲ್ಲ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಬಹುತೇಕ ಕೋವಿಡ್-19 ಮನುಷ್ಯನ ಬದುಕನ್ನು ಬಹಳಷ್ಟು ವಿನಾಶಕ ತಗೊಂಡೋಯ್ತು. ಇಡೀ ವಿಶ್ವವೇ ಬಹುತೇಕ ಮಾರಣಾಂತಿಕ ಭಯದಲ್ಲಿ ಇತ್ತು ಕೋವಿಡ್-19. ಅದರ ಹೆಸರೇ ಕೋವಿಡ್-19. ಕಾರಣ ಏನಂದ್ರೆ 2019, 20, 21 ಹೀಗೆ ಬಹಳಷ್ಟು ತೊಂದರೆಯನ್ನು ಕೊಡ್ತು. ಕೋವಿಡ್ 1, 2, 3 ಹೀಗೆ. ಈಗ ಮತ್ತೆ ಅದರದ ಅವತಾರ ಸ್ಟಾರ್ಟ್ ಆಗಿದೆ. ಕರೋನಾ 225, ಕೋವಿಡ್-25. ಸೊ ಈಗಾಗಲೇ ಇದು ದೇಶದಲ್ಲಿ ಆಕ್ರಮಿಸಿದೆ. ಸುಮಾರು ಬಹುತೇಕ ರಾಜ್ಯದಲ್ಲಿ, ಅದರಲ್ಲಿ ವಿಶೇಷ ಕೇರಳದಲ್ಲಿ ಬಹಳಷ್ಟು ಈ ಒಂದು ಕರೋನಾ ಬೆಳೆದಿದೆ. ನಮ್ಮ ದೇಶದಲ್ಲಿ 3,395 ಆಕ್ಟಿವ್ ಇದ್ದಾರೆ. ಅಂದರೆ 31 ಮೇ 2025 ಹೇಳೋ ಪ್ರಕಾರ ಹೆಲ್ತ್ ಡಿಪಾರ್ಟ್ಮೆಂಟ್ ಇಷ್ಟು ಕರೋನಾದ ವ್ಯವಸ್ಥೆ ಇದೆ. ಇನ್ನು ಕರ್ನಾಟಕದಲ್ಲಿ 250 ಮಂದಿಗೆ ಕರೋನಾ ಬಂದಿದೆ. ಅದರಲ್ಲಿ 225 ಜನ ಮನೆಯಲ್ಲಿದ್ದಾರೆ, 20-25 ಜನ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಈಗಾಗಲೇ ಈ ಕೋವಿಡ್ಗೆ 4 ಜನ ಬಲಿಯಾಗಿದ್ದಾರೆ ಕರ್ನಾಟಕದಲ್ಲಿ. ಮೊನ್ನೆ ಮೇ 25 ಮೈಸೂರಲ್ಲಿ ಒಬ್ಬ 63 ವಯಸ್ಸಿನ ವೃದ್ಧ ಈ ಕೊರೋನಾಕ್ಕೆ ಬಂದ, ಅದು ಕಿಡ್ನಿ ಸಮಸ್ಯೆನೂ ಕೂಡ ಇತ್ತು. ಒಟ್ಟು ಕರೋನಾ ಈಗ ಮತ್ತೆ ತನ್ನ ಆಟ ಶುರು ಮಾಡಿದೆ. ನಮ್ಮ ಗದಗ ಜಿಲ್ಲೆಯಲ್ಲಿ ನಾವು ಏನೇನು ಇದು ವ್ಯವಸ್ಥೆ, ಈ ಬಗ್ಗೆ ಈಗಾಗಲೇ ಮೇ 27 ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು, ಕಾನೂನು ಸಚಿವ ಎಚ್ ಕೆ ಪಾಟೀಲ್ರು ಈ ಬಗ್ಗೆ ಒಂದು ಮುಂಜಾಗ್ರತಾ ಕ್ರಮ, ಕೋವಿಡ್ ಪರಿಸ್ಥಿತಿಯ ಬಗ್ಗೆ ಸಭೆಯನ್ನು ಮಾಡಿದರೆ. ಎಲ್ಲ ವೈದ್ಯಾಧಿಕಾರಿಗಳು ಇದ್ರು, ಜಿಮ್ಸ್ ಡೈರೆಕ್ಟರು ಜೊತೆಗೆ DHO ಮತ್ತು ಜಿಲ್ಲಾ ಆಡಳಿತ, ಅದೇನು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು. ಅವತ್ತು ಅವರು ಎಚ್ಚರಿಕೆ ಬಹಳಷ್ಟು ಕೊಟ್ಟಿದ್ದಾರೆ. ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಿ, ಯಾವುದಕ್ಕೂ ಸನ್ನದ್ಧರಾಗ್ರಿ, ಹೀಗೆಲ್ಲ ಹೇಳಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಏನು ಆಸ್ಕ್ ನ್ಯೂಸ್ಗೆ ಜಿಮ್ಸ್ ಡೈರೆಕ್ಟರ್ ಬಂದಿದ್ದಾರೆ, ಬಸವರಾಜ್ ಬೊಮ್ಮನಹಳ್ಳಿ ಅವರು. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಮಾಡ್ತೀವಿ ಸರ್. ನಮಸ್ತೆ ಸರ್. ನಮಸ್ಕಾರಗಳು ಸರ್. ನಿಮ್ಮ ಪರಿಚಯ? ನಾನು ಡಾಕ್ಟರ್ ಬಸವರಾಜ್ ಬೊಮ್ಮನಹಳ್ಳಿ, ನಿರ್ದೇಶಕರು KH ಪಾಟೀಲ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಗದಗ. ನಾನು 2014, ಇನ್ನು ಅವಾಗ ನಮ್ಮ ಕಾಲೇಜ್ ಆಗತಾನೆ ಸ್ಥಾಪನೆ ಆಗ್ತಾ ಇತ್ತು. ನಾವು 12 ಜನ ಡಾಕ್ಟರ್ಸ್ ಫಸ್ಟ್ ಬಂದಿದ್ದು. ಆ ಟೀಮಲ್ಲಿ ನಾನು ಒಬ್ಬ. ಅವತ್ತಿನಿಂದ 2014 ಇಲ್ಲಿವರೆಗೂ ಕೆಲಸ ಮಾಡ್ತಿದ್ದೀನಿ. ನನ್ನ ವಿಭಾಗ ಬಂದ್ಬಿಟ್ಟು ಪೆಥಾಲಜಿ ವಿಭಾಗ, ರಕ್ತ ತಪಾಸಣೆ ಮತ್ತು ರೋಗ ಲಕ್ಷಣವನ್ನು ಕಂಡುಹಿಡಿಯುವ ವಿಭಾಗ, ಕ್ಯಾನ್ಸರ್ ಅನ್ನು ಕಂಡುಹಿಡಿಯುವ ವಿಭಾಗ. ಈ ವಿಭಾಗದಲ್ಲಿ ವಿಭಾಗದ ಮುಖ್ಯಸ್ಥನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಈಗ ಸದ್ಯ ನಾನು ಸುಮಾರು 2.5-3 ವರ್ಷದಿಂದ ನಿರ್ದೇಶಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಸರ್, ಈಗಾಗಲೇ ಕೋವಿಡ್ ಅಂದ್ರೆ ಭಯ ಅನುಭವಿಸಿದ್ದಾರೆ ಎಲ್ಲ. ಹೌದು. ನಮ್ಮ ಈಗ ನೆಗಡಿ, ಕೆಮ್ಮು, ಜ್ವರ ಇವೆಲ್ಲ ಬಂದ ತಕ್ಷಣ ಏನೋ ಒಂಥರ. ಸೊ ಹಾಗಾಗಿ ನಮ್ಮ ಗದಗ ಜಿಲ್ಲೆಯಲ್ಲಿ ಕೋವಿಡ್-25 ಏನು ವ್ಯವಸ್ಥೆ ಇದೆ? ಈಗ ಕೋವಿಡ್ ಅದು ನಮ್ಮ ಜೊತೆ ಯಾವಾಗಲೂ ಇರ್ತದೆ. ಅದು ಹೋಗೋದಿಲ್ಲ ಮತ್ತು ಬರೋದು ಇಲ್ಲ. ಓಕೆ. ಹೆಂಗೆ ಅಂತಂದ್ರೆ, ಇವಾಗ H1N1 ಕಾಯಿಲೆ, ಇನ್ಫ್ಲೂಯೆನ್ಸಾ ವೈರಸ್ ಕಾಯಿಲೆ, ಆಮೇಲೆ ಡೆಂಗು ಕಾಯಿಲೆ ಹೆಂಗೆ ಪ್ರತಿ ವರ್ಷ ಬರ್ತಾ ಇರುತ್ತಲ್ಲ, ಆ ರೀತಿ ಇದು ಮರುಕಳಿಸ್ತಾ ಇರ್ತದೆ. ಆ ವೈರಸ್ ಜೊತೆ ನಾವು ಬದುಕಬೇಕಾಗಿದೆ. ಇತ್ತೀಚಿನ 2019, 20, 21 ಏನು ದೊಡ್ಡ ಅಲೆ ಬಂದಿದ್ವಲ್ಲ, ಮಾರಣಾಂತಿಕ ಅಲೆಗಳು, ಆ ರೀತಿ ಬರೋದಕ್ಕೆ ಆಗೋದಿಲ್ಲ ಈಗ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲಾ ಜನರು ವ್ಯಾಕ್ಸಿನೇಟೆಡ್ ಆಗಿದ್ದಾರೆ. ಮತ್ತು ಈಗ ಬರುವ ರೂಪಾಂತರ ತಳಿಗಳು ಅಂದ್ರೆ ಬಹಳ ವೀಕ್ ಅದಾವು, ಮೈಲ್ಡ್ ಡಿಸೀಸನ್ ಕಾಸ್ ಮಾಡ್ತಾವೆ. ಅದಕ್ಕಾಗಿ ಯಾರು ಆತಂಕ ಪಡೋದು ಬೇಡ. ಆದರೆ ಮುಂಜಾಗ್ರತಾ ಕ್ರಮಗಳನ್ನು ನಾವು ಅನುಸರಿಸಲೇಬೇಕು, ಜವಾಬ್ದಾರಿಯುತವಾಗಿ ನಡ್ಕೋಬೇಕು. ನಾವು ನಮ್ಮ ಆಸ್ಪತ್ರೆಯಲ್ಲಿ ಅದಕ್ಕಾಗಿ ಬೇಕಾಗಿರುವ ಎಲ್ಲ ಸೌಲಭ್ಯಗಳು ಇದಾವು. ನಾವೆಲ್ಲರೂ ಸನ್ನದ್ಧರಾಗಿದ್ದೇವೆ. ಏನೇನು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ? ನಮ್ಮ ಆಸ್ಪತ್ರೆ 950 ಹಾಸಿಗೆ ಆಸ್ಪತ್ರೆ ಆಗಿದೆ. ಇದರಲ್ಲಿ ಸುಮಾರು 90% ಆಕ್ಸಿಜನೇಟೆಡ್ ಬೆಡ್ಸ್ ಇದಾವೆ. ನಮ್ಮಲ್ಲಿ 2 ಆಕ್ಸಿಜನ್ ಟ್ಯಾಂಕ್ಗಳು ಇದಾವೆ. ಒಂದು 13 KL ಅಂದ್ರೆ ಕಿಲೋ ಲೀಟರ್ಸ್, ಮತ್ತು ಇನ್ನೊಂದು 20 ಕಿಲೋ ಲೀಟರ್ಸ್ ಆಕ್ಸಿಜನ್ ಟ್ಯಾಂಕ್ ಇದೆ. ಜಂಬೂ ಸಿಲಿಂಡರ್ಸ್ ಇದಾವೆ. ಆಕ್ಸಿಜನ್ ಜನರೇಟರ್ ಪ್ಲಾಂಟ್ಸ್ ಇದಾವೆ 3. ಇವೆಲ್ಲ ವರ್ಕ್ ಆಗ್ತಿದಾವೆ. ಸಣ್ಣ ಪುಟ್ಟ ರಿಪೇರಿ ಇರೋವೆಲ್ಲ ನಾವು ರಿಪೇರಿ ಮಾಡಿಸ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ರೋಗಿಗಳಿಗೆ ಅವಶ್ಯಕತೆ ಇರುವ ವೆಂಟಿಲೇಟರ್ಸ್
101 ವೆಂಟಿಲೇಟರ್ಸ್ ವರ್ಕಿಂಗ್ ಇದಾವೆ. ಕೆಲವೊಂದಿಷ್ಟು ಸಣ್ಣ ರಿಪೇರಿ ಇದ್ದು ಆಗ್ಲೇ ಇಂಜಿನಿಯರ್ಸ್ ಬಂದು ರಿಪೇರಿ ಮಾಡಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಔಷಧಿನೂ ನಮ್ಮಲ್ಲಿ ಎಲ್ಲ ಇದೆ. ರೆಮ್ಡಿಸಿವಿರ್ ಅನ್ನುವ ಇಂಜೆಕ್ಷನ್ ಇದು ಸರ್ಕಾರದ ವತಿಯಿಂದ ಸೀರಿಯಸ್ ಕೇಸ್ ಅಡ್ಮಿಟ್ ಆದಾಗ ಅವ್ರು ಸಪ್ಲೈ ಮಾಡ್ತಾರೆ. ಅದಕ್ಕೂ ನಾವು ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ದೀವಿ. ಏನಾದ್ರು ನಿಮ್ಮ ಗದಗ ಜಿಲ್ಲೆಯಲ್ಲಿ COVID-25 ಪತ್ತೆ ಆಗಿದ್ದಾನೆ, ಯಾವ ರೋಗಿ ಅಡ್ಮಿಟ್ ಆಗಿದ್ದಾನೆ? COVID-25 ಅನ್ನೋಂಗಿಲ್ಲ. ಯಾಕಂತಂದ್ರೆ ಇದು ಕೋವಿಡ್ ಯಾವಾಗ್ಲೂ ಇರ್ತದೆ, ಥ್ರೂಟ್ ದಿ ಇಯರ್ ಇದ್ದೇ ಇದೆ. ಆದ್ರೆ ಇವಾಗ ಕೇಸ್ ಜಾಸ್ತಿ ಆಗಿದೆ ಅನ್ನೋದು ಮಾತ್ರ ಒಂದು ಸುದ್ದಿ. ನಮ್ಗೆ 24ರಲ್ಲಿ ಇತ್ತು, 23ರಲ್ಲಿ ಇತ್ತು, 22ರಲ್ಲಿ ಇತ್ತು. ಆದ್ರೆ ಈಗ ಅದು ಪ್ರತಿ ವರ್ಷ ಮಾರ್ಪಾಡಾಗ್ತದೆ. ಹೊಸ ಡ್ರೆಸ್ ಹಾಕೊಂಡ್ ಬರ್ತದ, ಈ ವರ್ಷದ ತಳಿ ಯಾವ್ದಿದೆ ಅಂತಂದ್ರೆ LF.7 ಅನ್ನೋದು ಒಂದು ತಳಿ. ಅದ್ರ ಜೊತೆಗೆ ಇನ್ನೊಂದು NB 1.8.1 ಇವೆರಡು ತಳಿ ನಮ್ಮ ಭಾರತ ದೇಶದಲ್ಲಿ ಜಾಸ್ತಿ ಇದೆ. ಈಗ ಮುಂಜಾಗ್ರತಾ ಕ್ರಮ ಏನ್ ತಗೋಬೇಕು? ಮುಂಜಾಗ್ರತಾ ಕ್ರಮ ಎಲ್ಲರಿಗೂ ಗೊತ್ತೈತಿ ಈಗ. ಅಂದ್ರೆ ಎಲ್ಲಾರು ಅನುಭವಿಸ್ಬಿಟ್ಟಿದ್ದಾರೆ, ಎಲ್ಲಾರ ಮನೆಯಲ್ಲೂ ಸಫರ್ ಆಗಿದ್ದಾರೆ, ಆಮೇಲೆ ಆತ್ಮೀಯರನ್ನು ಕಳ್ಕೊಂಡಾರ. ಅದಕ್ಕಾಗಿ ಎಲ್ಲರಿಗೂ ಗೊತ್ತಿರೋ ವಿಷಯ ಒಂದು, ಸಾಮಾಜಿಕ ಅಂತರ, ಜನಸಂದಣಿಯ ಪ್ರದೇಶದಲ್ಲಿ ಯಾರು ಹೋಗ್ಬಾರ್ದು, ಹೋದ್ರೂ ಸಹ ಮಾಸ್ಕ್ ಅನ್ನು ಧರಿಸಿ ಹೋಗ್ರಿ. ಆಮೇಲೆ ಕಿಡ್ನಿ ಸಮಸ್ಯೆ, ಹೃದಯ ಸಮಸ್ಯೆ, ಶ್ವಾಸಕೋಶಗಳ ಸಮಸ್ಯೆ, ಡಯಾಬಿಟಿಸ್, ಅನ್ಕಂಟ್ರೋಲ್ ಹೈಪರ್ ಟೆನ್ಷನ್, ಇಂಥ ರಿಸ್ಕ್ ಫ್ಯಾಕ್ಟರ್ಸ್ ಇರೋ ವ್ಯಕ್ತಿಗಳು ಜನಸಂದಣಿ ಇರೋ ಜಾಗದಲ್ಲಿ ಹೋಗ್ಬಾರ್ದು. ಹೋದ್ರೂ ಸಹ ಮಾಸ್ಕ್ ಹಾಕೊಂಡು ಹೋಗ್ಲಿ. ಆಮೇಲೆ ಏನಾದ್ರೂ ಅವರಿಗೆ ಲಕ್ಷಣಗಳು ಕಂಡು ಬಂದ್ರೆ, ಲಕ್ಷಣಗಳು ಎಲ್ಲರಿಗೂ ಗೊತ್ತಿದೆ, ನೆಗಡಿ, ಕೆಮ್ಮು, ಸೋರ್ ಥ್ರೋಟ್ ಅಂತೀವಿ ನಾವು, ಗಂಟ್ಲು ನೋವು, ಮೈಕೈ ನೋವು, ಜ್ವರ ಇದೆ, ಈ ಕಾಯಿಲೆ ಬಂದಾಗ ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ತೋರಿಸಿ. ಅದು ಕೋವಿಡ್ ಆಗ್ಬೋದು, ಕೋವಿಡ್ ಆಗದೇ ಇರ್ಬೋದು. ಆದ್ರೆ ಕೋವಿಡ್ ಬಂದೈತೆ ಅಂತಂದ್ರೆ ಹೆದರೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇವಾಗಿನ ನಮ್ಮ ಕೋವಿಡ್ ವೈರಸ್ ಏನಿದೆ ಅಲ್ಲ, ಇದು ಬಹಳ ಮೈಲ್ಡ್ ಡಿಸೀಸ್ ಕಾಸ್ ಮಾಡ್ತದೆ. ಅದಕ್ಕಾಗಿ ಒಂದು ಸಣ್ಣ ನೆಗಡಿ ಬಂದಂಗಾಗಿ ಹೊರಟೋಗ್ತದೆ. ಆದ್ರೆ ಯಾರಿಗೆ ಈ ಲಕ್ಷಣಗಳು ಇರ್ತಾವಲ್ಲ, ಅವರು ತಮ್ಮನ್ನು ತಾವು ಮನೆಯಲ್ಲೇ ಇದ್ಕೊಂಡು ಟ್ರೀಟ್ಮೆಂಟ್ ತಗೊಂಡು ಮುಂಜಾಗ್ರತೆಯಾಗಿ ಅವ್ರ ಕ್ರಮ ವಹಿಸ್ಕೋಬೇಕಾಗ್ತದೆ. ಈ ಗರ್ಭಿಣಿಯರು, ಮಕ್ಕಳು, ಹೌದು, ಗರ್ಭಿಣಿಯರು ಬಹಳ ಬೇಗನೆ ಈ ರೋಗಕ್ಕೆ ತುತ್ತಾಗ್ತಾರೆ. ಯಾಕಂದ್ರೆ ಅವರಲ್ಲಿ ಸ್ವಲ್ಪ ಇಮ್ಯುನಿಟಿ ಕಡಿಮೆ ಇರ್ತದೆ. ಅದಕ್ಕಾಗಿ ಅವರು ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕು. ಆಮೇಲೆ ಈ ಲಕ್ಷಣ ಕಂಡು ಬಂದಲ್ಲಿ ಇಮಿಡಿಯೇಟ್ ಆಗಿ ಡಾಕ್ಟರ್ಗೆ ತೋರಿಸಿದ್ರೆ ಆರಾಮಾಗ್ತಾರೆ ಅವರು. ಈಗ ಶಾಲೆಗಳು ಆರಂಭ ಆಯ್ತು. ಶಾಲೆಗಳು ಆರಂಭ ಆಯ್ತಲ್ಲ, ಈಗಾಗಲೇ ಸರ್ಕಾರದವರು ಅನೇಕ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಯಾವ ಮಕ್ಕಳಿಗೆ ಕೆಮ್ಮು, ನೆಗಡಿ, ಜ್ವರ ಇದೆ ಅಂತ ಮಕ್ಕಳಿಗೆ ಶಾಲೆಗೆ ಕಳಿಸ್ಬೇಡ್ರಿ, ಪಾಲಕರು ಮನೆಯಲ್ಲೇ ಇಟ್ಕೊಂಡು ಆರೈಕೆ ಮಾಡ್ರಿ, ಆಮೇಲೆ ಡಾಕ್ಟರ್ಗೆ ತೋರಿಸ್ರಿ ಅಂತಂದು ಹೇಳಿದ್ದಾರೆ. ಆ ರೀತಿ ಎಲ್ಲರೂ ನಡ್ಕೋಬೇಕು. ಆಮೇಲೆ ಶಿಕ್ಷಕರು ಸಹ ಯಾವ ಮಕ್ಕಳಿಗೆ ಆರಾಮಿಲ್ಲಲ್ಲ ಅವ್ರನ್ನ ಪಾಲಕರನ್ನ ಕರೆದ್ಬಿಟ್ಟು ಮನೆಗೆ ಕಳಿಸ್ಬೇಕು ಮತ್ತು ಅವರು ಸರಿಯಾಗಿ ಆರೈಕೆ ಮಾಡ್ಕೊಂತ ಇದಾರೆ ಅಂತಂದು ನಿಗಾ ವಹಿಸ್ಬೇಕು. ಈಗ ನಿಮ್ಮ ಹಾಸ್ಪಿಟಲ್ ಎಷ್ಟು ಡಾಕ್ಟರ್ಸ್ ಇದ್ದಾರೆ? ನಮ್ಮ ಹಾಸ್ಪಿಟಲ್ ಅಲ್ಲಿ 130 ಡಾಕ್ಟರ್ಸ್ ಇದ್ದಾರೆ. ಈಗ ಎಲ್ಲರೂ 24/7 ಕೆಲಸ ಮಾಡ್ತಾರೆ. ಡ್ಯೂಟಿ ಪ್ರಕಾರ, ರೊಟೇಷನ್ ಡ್ಯೂಟಿ ಪ್ರಕಾರ ಮಾಡ್ತಾರೆ. ನಿಮ್ಮ ಇಲಾಖೆಯಿಂದ ಏನ್ ಮಾಡಿದ್ರೆ ಸಾರ್ವಜನಿಕರಿಗೆ ನಮ್ಮ ಇಲಾಖೆಯಿಂದ ಒಂದು ಸಹಾಯವಾಣಿಯನ್ನು ಮಾಡಿದ್ವಿ. ಆಮೇಲೆ ನಾವು ನಮ್ಮ ಕಮ್ಯುನಿಟಿ ಮೆಡಿಸಿನ್ ಡಿಪಾರ್ಟ್ಮೆಂಟ್ ವತಿಯಿಂದ ರೋಗಿಗಳು ಯಾರ್ಯಾರು ಅಲ್ಲಿ ಬರ್ತಾರಲ್ಲ ಅವ್ರ ಸಂಬಂಧಿಕರಿಗೆ ಅವರಿಗೆ ತಿಳುವಳಿಕೆ ನೀಡುವ ಮೂಲಕ ನಾವು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಮತ್ತೆ ಇದಕ್ಕೆ ಎಡಿಷನಲ್ ಏನು ಈ ಸಲ ಅಂತ ಬನ್ನಿ HK ಪಾಟೀಲ್ 27ಕ್ಕೆ ನಿಮಗೆ ಮೀಟಿಂಗ್ ಮಾಡಿದ್ರು, ಏನ್ ಸಲಹೆ ಕೊಟ್ರು, ಏನ್ ಸೂಚನೆ ಕೊಟ್ರು? ಅವು ಯಾಕಂದ್ರೆ ಇದು ಕೋವಿಡ್ ಪ್ರತಿ ವರ್ಷ ಇದೇ ತರ ಒಂದು ಪೀಕ್ ಆಗಿ ಬರ್ತದೆ ಒಂದು. ಅದಕ್ಕಾಗಿ ನಾವು ಇಷ್ಟು ದಿನ ಆಕ್ಸಿಜನ್ ಡ್ರಿಲ್ ಪ್ರತಿ ವರ್ಷ ಮಾಡ್ತೇವೆ. ನಾವು ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಪ್ರತಿ ವರ್ಷ ಆಕ್ಸಿಜನ್ ಸಿಲಿಂಡರ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಪೈಪ್ಲೈನ್ ಸರಿ ಇದೆಯಲ್ಲ, ಎಲ್ಲಾದ್ರೂ ಲೀಕ್ ಆಗಿದೆಯಾ ಅಂತವೆಲ್ಲ ವ್ಯವಸ್ಥೆಯನ್ನು ಚೆಕ್ ಮಾಡ್ತಾ ಇರ್ತೀವಿ ನಾವು. ಅದು ರೂಟೀನ್ ಚೆಕಪ್. ಸಾಹೇಬ್ರು ಏನ್ ಹೇಳಿದ್ರು ಅಂತಂದ್ರೆ, ನೀವು ಒಂದು ಆಕ್ಸಿಜನ್ ಸಪ್ಲೈ ಕರೆಕ್ಟ್ ಐತೆಲ್ಲ ನೋಡ್ಕೋರಿ, ವೆಂಟಿಲೇಟರ್ ಸರಿಯಾಗಿ ಕೆಲಸ ಮಾಡ್ತಿದ್ದೇವೆ ಅಂತ ನೋಡ್ಕೋರಿ, ಆಮೇಲೆ ಔಷಧಿ, ಅದಕ್ಕೆ ಬೇಕಾಗಿರೋ ಔಷಧಿಗಳು ಮತ್ತು ಇತರ ಉಪಚಾರಗಳು ಏನೇನಿದೆ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೋರಿ ಅಂತಂದು ಹೇಳಿದ್ರು. ಅದ್ರ ಪ್ರಕಾರ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಡಾಕ್ಟರ್ಸ್ ಅವೈಲೇಬಲ್ ಇರ್ತಾರ ನಿಮ್ಮ ಜಿಮ್ಸ್? ಇರ್ತಾರೆ, ಡ್ಯೂಟಿ ಪ್ರಕಾರ ಪ್ರಾಮಾಣಿಕವಾಗಿ ಮಾಡ್ತಾರೆ. ಪ್ರಾಮಾಣಿಕವಾಗಿ ಹೇಳಿದಿರಿ? ಹೌದೌದು. ಏನ್ ಹೇಳಿದ್ರಿ?
ನಾವು ಸ್ಟ್ರಿಕ್ಟ್ ಆಗಿ ಈಗ ನಮ್ಮಲ್ಲಿ ಯೂನಿಟ್ಸ್ ಪ್ರಕಾರ ಕೆಲಸ ಆಗ್ತದೆ. ಒಂದು ಯೂನಿಟ್ ಅಲ್ಲಿ ಒಂದು ಟೀಮ್ ಆಫ್ ಡಾಕ್ಟರ್ಸ್ ಇರ್ತಾರೆ. ಆ ಟೀಮ್ ಆಫ್ ಡಾಕ್ಟರ್ಸ್ ಕೆಲಸವನ್ನು ನಿರ್ವಹಿಸಿರ್ತಾರೆ. ಒಂದು ದಿನ ಒಬ್ರದ್ದು ಒಪಿಡಿ ಇರ್ತದೆ, ಇನ್ನೊಂದು ದಿನ ಇನ್ನೊಬ್ರದ್ದು ಒಪಿಡಿ ಇರ್ತದೆ. ಆಮೇಲೆ ಅವರ ಯೂನಿಟ್ ಅಲ್ಲಿ ಯಾರ್ಯಾರು ಅಡ್ಮಿಟ್ ಆಗಿರ್ತಾರಲ್ಲ ಅವರ ಜವಾಬ್ದಾರಿ ಅವ್ರದ್ದೇ ಇರ್ತದೆ. ಆಮೇಲೆ ನೈಟ್ ಡ್ಯೂಟಿ ಡಾಕ್ಟರ್ಸ್ ಬೇರೆ ಇರ್ತಾರೆ, ಮಾರ್ನಿಂಗ್ ಡ್ಯೂಟಿ ಡಾಕ್ಟರ್ಸ್ ಬೇರೆ ಇರ್ತಾರೆ. ಆ ರೀತಿ ನಾವು ಶಿಫ್ಟ್ ಬೇಸಿಸ್ ಮೇಲೆ ಡ್ಯೂಟಿ ಹಾಕ್ತಾ ಇರ್ತೇವೆ. ಓಕೆ ಸರ್, ಈ ಒಂದು ನಿಮ್ಗೆ ಕೇಳೋದ್ರಿಂದ ಹಾಸ್ಪಿಟ್ಲಿಗೆ ಬರುವಂಥ ರೋಗಿಗಳಿಗೆ ಬೇಸಿಕ್ ನೀಡ್ಸ್ ಇಲ್ಲ, ಮೂಲ ಸೌಕರ್ಯಗಳು ಸಿಗ್ತಾ ಇಲ್ಲ, ವೀಲ್ ಚೇರ್ ಇಲ್ಲ, ಕುತ್ಕೊಳ್ಳೋಕೆ ವ್ಯವಸ್ಥೆ ಇಲ್ಲ, ನೀರಿಂದಿಲ್ಲ ಅನ್ನುವಂಥ ನೋಡ್ತಾ ಇದ್ದೀವಿ. ಏನದ ಹೌದಾ ಅಥವಾ ಏನು ವ್ಯವಸ್ಥೆ ಮಾಡಬೇಕಾ, ಇದೇನಾ? ಈಗ ಒಂದು ಎಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಆಸ್ಪತ್ರೆ, ನಾನು ಆವಾಗಲೇ ಹೇಳಿದೆ 950 ಹಾಸಿಗೆ ಆಸ್ಪತ್ರೆ. ಆಮೇಲೆ ಈ ಆಸ್ಪತ್ರೆಯಲ್ಲಿ ಏನೇನು ವ್ಯವಸ್ಥೆ ಬೇಕು ಎಲ್ಲ ಮಾಡಿದ್ದೀವಿ. ಇನ್ನೂ ಕೆಲವೊಂದಿಷ್ಟು ವ್ಯವಸ್ಥೆಗಳನ್ನು ಮಾಡಬೇಕಾಗಿದೆ. ಅದಕ್ಕೂ ಕ್ರಮ ಕೈಗೊಳ್ತಾ ಇದ್ದೀವಿ. ನಮ್ಮಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇದೆ. ಪ್ರತಿ ಫ್ಲೋರಲ್ಲಿ, ಆಸ್ಪತ್ರೆಯ ಪ್ರತಿ ಫ್ಲೋರಲ್ಲಿ ನಾವು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದೀವಿ. ಹಾಗೂ ಜನಗಳು ಕುತ್ಕೊಳ್ಳೋದಕ್ಕೆ ಆಸನಗಳನ್ನು ಹಾಕಿದ್ದೀವಿ. ಅದರ ಜೊತೆಗೆ ವೀಲ್ ಚೇರ್ಗಳು ಕ್ಯಾಶುಯಾಲಿಟಿಯಲ್ಲಿ ಹಾಗೂ OPD ಕೌಂಟರ್, ರಿಜಿಸ್ಟ್ರೇಷನ್ ಕೌಂಟರ್ ಅಲ್ಲಿ ಯಾವಾಗಲೂ ಲಭ್ಯ ಇರ್ತವೆ. ಅದರ ಜೊತೆಗೆ ನಮ್ಮ ಆಸ್ಪತ್ರೆಯಲ್ಲಿರೋ ವಾರ್ಡ್ಗಳು, ಎಸ್ಪೆಷಲಿ ICU ವಾರ್ಡ್ ಆಗಲಿ, ಕ್ಯಾಶುಯಾಲಿಟಿ ವಾರ್ಡ್ ಆಗಲಿ, ಅಲ್ಲಿ ಕಾಟೆ ಸ್ಟ್ರೆಚರ್ ಆಗಿ ಮೂವ್ ಆಗ್ತದೆ. ಆ ತರ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಇಲ್ಲಿ ಒಂದು ಪ್ರಾಬ್ಲಮ್ ಏನಾಗ್ತದೆ ಅಂತಂದ್ರೆ, ಈಗ ನಮ್ಮಲ್ಲಿರುವ ಸಿಬ್ಬಂದಿಗಳು ಸೀಮಿತ ಇರ್ತಾರೆ, ಆದ್ರೆ ರೋಗಿಗಳು ಎಷ್ಟು ಬೇಕಾದಷ್ಟು ಬರ್ಬೋದು. ಈ ತರ ಮಿಸ್ ಮ್ಯಾಚ್ ಆದಾಗ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಆಗೋದು ಸಹಜ. ಅದಕ್ಕಾಗಿ ಇಂತಹ ಸಮಸ್ಯೆಗಳು ಅವಾಗ ನನ್ನ ಗಮನಕ್ಕೆ ಬಂದಿದೆ. ಅದನ್ನ ಇಮಿಡಿಯೇಟ್ಲಿ ನಾವು ರೆಕ್ಟಿಫೈ ಮಾಡಿದ್ದೀವಿ. ಅದನ್ನ ಬಿಟ್ಟರೆ ಯಾವುದೇ ಸಮಸ್ಯೆ ಇಲ್ಲ. ಓಕೆ, ಈಗ ನಿಮ್ಗೆ DHO ಅಂದ್ರೆ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಪ್ರಾಥಮಿಕ ಆರೋಗ್ಯ ಇಲಾಖೆ ಎಲ್ಲ ನಿಮ್ಮ ಅಧೀನ ಬರ್ತಾವ ಅಥವಾ ಅವರ DHO ಅದ? ನಮಗೆ ಸೀಮಿತ ಇರೋದು ಓನ್ಲಿ ಜಿಮ್ಸ್. ಓಕೆ. KS ಪಾಟೀಲ್ ವೈದ್ಯಕೀಯ ವಿಜ್ಞಾನಗಳ ಬೋಧಕ ಆಸ್ಪತ್ರೆ ಮಾತ್ರ ನಮಗೆ ಸೀಮಿತ ಆಗ್ತದೆ. ಬಾಕಿ ಜಿಲ್ಲೆಯಲ್ಲಿರುವ ಎಲ್ಲ ಆಸ್ಪತ್ರೆಗಳು ನಮ್ಮ ಅಂಡರ್ ಯಾವುದು ಬರೋದಿಲ್ಲ. ನಿಮ್ಮ DHO ಅಂಡರ್ ಎಷ್ಟು ಮಾಡ್ತಾರೋ ಅವ್ರಿಗೆ ಬಿಟ್ಟಿದ್ದು. ಹೌದು. ಈ ನಿಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇರ್ತಲ್ಲ, ಅಲ್ಲೇ ಡಿಸ್ಟ್ರಿಕ್ಟ್ ಅದು ನಮ್ಗೆ ಬರ್ತದೆ. ನಿಮಗೆ ಬರ್ತದೆ. ಅಲ್ಲಿ ಯಾರೋ ವ್ಯವಸ್ಥೆ ಸರಿಯಾಗೈತೆ? ಈಗ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಸುಮಾರು ಹಳೆ ಹಾಸ್ಪಿಟಲ್ ಆಗಿದೆ. ಅದಕ್ಕಾಗಿ ನಾವು ಈಗಾಗಲೇ ಅದನ್ನ ನವೀಕರಣ ಮಾಡೋದಕ್ಕೆ ಟೆಂಡರ್ ಕರೆದಿದ್ದೀವಿ. ಈಗ ಸದ್ಯ ಮುಂದಿನ ಈ ತಿಂಗಳಿಂದ, ಜೂನ್ ತಿಂಗಳಿಂದ ಅದು ಕಾರ್ಯಾರಂಭ ಆಗ್ತದೆ. ಆಮೇಲೆ CCU ಬ್ಲಾಕ್ ಎಲ್ಲ ಕಟ್ಟಿಸ್ತಾ ಇದ್ದೀವಿ. ಅದೇ ಇನ್ನೊಂದು 6-7 ತಿಂಗಳಲ್ಲಿ ರೆಡಿ ಆಗಿಲ್ಲ. ಮತ್ತೆ ಎಲ್ಲದಕ್ಕೂ ಹೊಸ ಒಂದು ರೂಪ ಬರ್ತದೆ. ಇದು ಹಳೆ ಕಟ್ಟಡ ಆಗಿರೋದ್ರಿಂದ ನಮ್ಮಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳು ಇದ್ವು, ಅವೆಲ್ಲ ಬಗೆಹರ್ತವೆ. ಡಾಕ್ಟರ್ ಸಮಸ್ಯೆ ಇಲ್ಲ. ಡಾಕ್ಟರ್ಸ್ ಸಮಸ್ಯೆ ಅಂತಂದ್ರೆ ನಮ್ದು NMC ಪ್ರಕಾರ ಕೆಲವೊಂದಿಷ್ಟು ಹೆಚ್ಚಿಗೆ ಪೋಸ್ಟ್ ಬೇಕಾಗಿತ್ತು. ಅವ್ರ ನಾರ್ಮ್ಸ್ ಮತ್ತೆ ಚೇಂಜ್ ಆಗಿದೆ. NMC ಅಂದ್ರೆ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್. ಅದ್ರ ಪ್ರಕಾರ ಅವರು ಪ್ರತಿ 2 ವರ್ಷಕ್ಕೊಂದ್ಸತಿ ರೂಲ್ಸ್ ಚೇಂಜ್ ಮಾಡ್ತಾರೆ. 2023ರ ನಿಯಮಾವಳಿ ಪ್ರಕಾರ ನಮ್ಗೆ ಇನ್ನೂ ಕೆಲವೊಂದಿಷ್ಟು ಡಾಕ್ಟರ್ಸ್ ಬೇಕಾಗಿದೆ. ಅದಕ್ಕಾಗಲೇ ನಾವು ಸರ್ಕಾರಕ್ಕೆ ಪತ್ರ ಬರೆದಿದ್ದೀವಿ. ಅದು ಸದ್ಯದಲ್ಲಿ ಆಗ್ತದೆ. ಇದ್ದ ಡಾಕ್ಟರ್ಸ್ ಕರೆಕ್ಟ್ ಕೆಲಸ ಮಾಡ್ತಾರೆ. ಕರೆಕ್ಟ್ ಆಗಿ ಕೆಲಸ ಪ್ರೈವೇಟ್ ಹಾಸ್ಪಿಟಲ್ ಮಾಡ್ಕೊಂಡು ಅಲ್ಲೇ ಇರ್ತಾರೆ ಅಂತ ಅದು ಹಂಗಲ್ಲ ಸರ್. ಈಗ ಯಾರ್ಯಾರು ಪ್ರೈವೇಟ್ ಅಲ್ಲಿ 9 to 4 ಯಾರು ಕೆಲಸ ಮಾಡ್ಬೇಕಲ್ಲ, ಅವ್ರು ಅಲ್ಲಿ ಮಾಡ್ಲೇಬೇಕು. ಅವ್ರು ಅಲ್ಲಿ ಇಲ್ಲ ಅಂತಂದ್ರೆ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕ್ರಮ ಆಗ್ತದೆ. ಓಕೆ, ಇರ್ಲಿ, ಅದು ಆಮೇಲೆ ಮಾತಾಡೋಣ. ಒಟ್ಟು ಈ ಕರೋನಾ ವ್ಯವಸ್ಥೆಯಲ್ಲಿ ಸಾರ್ವತ್ರಿಕವಾಗಿ ಏನ್ ಹೇಳಿಕ್ಕೆ ಬಯಸ್ತೇವೆ? ಕೊರೋನಾ ಬಗ್ಗೆ ಭಯ ಬೇಡ, ಆತಂಕ ಬೇಡ. ಜಾಗೃತರಾಗಿ ಜವಾಬ್ದಾರಿಯುತವಾಗಿ ನಾವು ಕೆಲಸವನ್ನು ನಿರ್ವಹಿಸಬೇಕಾಗುತ್ತೆ. ಇದು ಎಲ್ಲರ ಜವಾಬ್ದಾರಿ, ಬರೀ ಆರೋಗ್ಯ ಇಲಾಖೆ ಜವಾಬ್ದಾರಿ ಅಲ್ಲ. ಎಲ್ಲರಿಗೂ ಗೊತ್ತು ಕೊರೋನಾ ಬಂದಾಗ ನಾವು ಯಾವ ರೀತಿ ಇರಬೇಕು. ನಮ್ಮ ಸೆಲ್ಫ್ ಹೈಜೀನ್ ಅಂತೇವೆ ನಾವು. ಕೆಮ್ಮುವಾಗ ಯಾವ ರೀತಿ ಕೆಮ್ಮಬೇಕು, ಸೀನವಾಗ ಯಾವ ರೀತಿ ಸೀನ್ಬೇಕು, ಇಂಥ ಸಣ್ಣ ಸಣ್ಣ ಮಾರ್ಪಾಡುಗಳನ್ನು ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ತಂದ್ಕೊಂಡ್ರೆ ಕೊರೋನಾ ರೋಗ ಅಷ್ಟೇ ಅಲ್ಲ, ಬೇರೆ ಯಾವ ರೋಗನೂ ನಮ್ಮ ಹತ್ರ ಸುಳಿಯೋದಿಲ್ಲ. ಓಕೆ, ಮತ್ತೇನು ಹೇಳಿದ್ರೆ ಯಾರು ಆತಂಕ ಪಡಬೇಡ್ರಿ. ಸರ್ವೇ ಜನ ಆರೋಗ್ಯಂ ಭವತು. ಓಕೆ, ಡಾಕ್ಟರ್ ಬಸವರಾಜ್
ಬೊಮ್ಮನಹಳ್ಳಿ ಅವ್ರ ಮಾತುಗಳನ್ನು ಕೇಳಿದೆ, ಭಾಳ ಉತ್ತಮವಾದಂಥ ರೀತಿಯಲ್ಲಿ ಹೇಳಿದ್ದಾರೆ. ಕರೋನಾ ಬಗ್ಗೆ ಭಯ ಬೇಡ, ನಾವಿದ್ದೇವೆ, ಆತಂಕ ಪಡುವ ಅಗತ್ಯ ಇಲ್ಲ, ಸ್ವಲ್ಪ ಜಾಗ್ರತೆ ನೀವು ವಹಿಸಿ, ನಾವು ಇದ್ದೇವೆ ಅಂತ. ಮೊದಲು ಸ್ವಚ್ಛತೆ ಬೇಕು, ಎರಡನೇದು ಅವ್ರು ಹೇಳ್ದಂಗೆ ಕಾಮನ್ ಸೆನ್ಸ್ ಬೇಕು, ಸಾಮಾನ್ಯ ತಿಳುವಳಿಕೆ, ಸೀನುವುದು, ಕೆಮ್ಮೋದು, ಜ್ವರ ಬಂದಾಗ ನಾವು ಒಟ್ಟಿಗೆ ಇರೋದು, ಇವೆಲ್ಲ. ಮತ್ತಿನ್ನು ಮಾಸ್ಕ್ ಕೆಲವೊಮ್ಮೆ ಉಪಯೋಗ ಮಾಡೋದು ಒಳ್ಳೆಯದು. ಕ್ಯಾನ್ಸರು ಪೇಷಂಟ್ ಇರ್ಬೋದು, ಕಿಡ್ನಿ ಪೇಷಂಟ್ ಇರ್ಬೋದು, ಈ ಶ್ವಾಸಕೋಶದ ತೊಂದರೆ ಇದ್ದವ್ರು ಇರ್ಬೋದು, ಇವರೆಲ್ಲ ಸ್ವಲ್ಪ ಮಾಸ್ಕ್ ಯೂಸ್ ಮಾಡಿಬಿಟ್ರೆ ಬೆಸ್ಟ್. ಮತ್ತೆ ಇನ್ನೊಂದು ಅದೇನೋ ಕೈ ತೊಳೆಯೋದೇ ಕೊಡ್ತಿರಲ್ಲ, ಹ್ಯಾಂಡ್ ಹೈಜಿನ್. ಹಾಂ ಹ್ಯಾಂಡ್ ಹೈಜಿನ್ ನಾವು ಸೀನವಾಗ ಅಥವಾ ಏನಾದ್ರೂ ಮುಟ್ಟಿದಾಗ ಕೈ ತೊಳ್ಕೋಬೇಕು, ಸೋಪ್ನಿಂದ ಕೈ ತೊಳಿರಿ. ಸ್ಪಿರಿಟ್ ಲಾಸ್ಟ್ ಟೈಮ್ ಏನ್ ಮಾಡಿದ್ರು, ಮಾಸ್ಕ್ ಎಲ್ಲ ಕೊಡ್ತಿದ್ರು, ಸ್ಯಾನಿಟೈಸರ್ ಅವರೆಲ್ಲ ಕೊಡ್ತಿದ್ರು. ಈ ಸಲ ಏನ್ ನೀವು ಯಾರು ಅವಶ್ಯಕತೆ ಇಲ್ಲ, ಇಲ್ಲಲ್ಲ ಅವಶ್ಯಕತೆ ಸೋಪ್ ಯೂಸ್ ಮಾಡಿದ್ರೆ ಸಾಕು. ಮತ್ತೆ ಮೊನ್ನೆ ಮಿನಿಸ್ಟರ್ ಹೇಳಿದಾರೆ, ಎಲ್ಲ ನೋಡಿ ಸಾರ್ವಜನಿಕವಾಗಿ ನೋಡ್ರಿ, ಎಲ್ಲ ಮಾಡ್ರಿ ಅಂತೇಳಿ ಹೇಳೋದಷ್ಟೇ, ಅದರ ಅವಶ್ಯಕತೆ ಇಲ್ಲ. ಇಲ್ಲಲ್ಲ. ಓಕೆ, ಇರ್ಲಿ. ಎನಿವೆ, ನಮ್ಮ ಆರೋಗ್ಯ, ಯಾಕಂದ್ರೆ ಜೀವ ಇದ್ರೆ ಜೀವನ. ಸೊ ಹಾಗಾಗಿ ಜೀವೋ ಜೀನೇದು, ಬದುಕಲು ಬಿಡುವಂತ. ಸೊ ಹಾಗಾಗಿ ಬಹಳಷ್ಟು ಜನ ಮುಂಜಾಗ್ರತೆಯನ್ನು ವಹಿಸಿದ್ರೆ ಬಹಳಷ್ಟು ರೋಗ ನಿಯಂತ್ರಣ ಆಗಲಿಕ್ಕೆ ಸಾಧ್ಯ. ಯಾಕಂದ್ರೆ ಈ ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇದೆಲ್ಲ ಭಾರಿ ಸೋಂಬೇರಿ ಇಲಾಖೆ ಅದು. ಅಲ್ಲಿ ವ್ಯವಸ್ಥೆ ನಿಮ್ಗೆ ಆಮೇಲೆ ಹೇಳ್ತೀನಿ ಸರ್, ಬೇರೆ ಪಾಪ ಅವ್ರಿಗೆ ಸಂಬಂಧಪಡೋದಿಲ್ಲ. ಅಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಇವೆಲ್ಲ ಇದ್ದಾರೆ, DHO ಏನು DHO ಇದಾವೆ, ಅವ್ರಿಗೆ ಬಗ್ಗೆ ಹೇಳ್ತೀನಿ. ಆದರೆ ಈಗಾದರೂ ಸ್ವಲ್ಪ ಮನುಷ್ಯತ್ವ, ಮಾನವೀಯತೆ ಇಟ್ಕೊಂಡು ಕೆಲಸ ಮಾಡಬೇಕಾದಂಥ ಜವಾಬ್ದಾರಿ ಇದೆ. ಇಂಥ ಒಂದು ಏನು ರೋಗಗಳು ಬಂದಾಗ ಮಾನವೀಯತೆ ಅನ್ನೋದು ಬಹಳ ಮುಖ್ಯ. ಸೊ ಆ ಮಾನವೀಯತೆ ನಮ್ಮಲ್ಲಿ ಇದೆ. ನಮ್ಮ ಜಿಮ್ ಸಿಬ್ಬಂದಿ ಏನೇ ತೊಂದರೆ ಇದ್ದರೂ ಅದಕ್ಕೆ ಪರಿಹಾರ ಕೊಡುವಂಥ, ಚಿಕಿತ್ಸೆ ಕೊಡುವಂಥ ಎಲ್ಲ ವ್ಯವಸ್ಥೆ ಇದೆ. ಔಷಧ ಕೂಡ ನಮ್ಮಲ್ಲಿ ಇದೆ, ಡಾಕ್ಟರ್ಸ್ ಇದ್ದಾರೆ, ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ, ಮತ್ತೆಲ್ಲ ವೆಂಟಿಲೇಟರಿಂದ ಹಿಡಿದು ಎಲ್ಲ ವ್ಯವಸ್ಥೆ ಇದೆ. ಯಾರೂ ಭಯ ಪಡೋ, ಆತಂಕ ಪಡೋ ಅಗತ್ಯ ಇಲ್ಲ ಅನ್ನುವ ಮಾತುಗಳನ್ನು ನಮ್ಮ ಡಾಕ್ಟರ್ ಬಸವರಾಜ ಬೊಮ್ಮನಹಳ್ಳಿ ಅವರು ನಮ್ಮ ಜೊತೆಗೆ ಬಂದು ಕೂತ್ಕೊಂಡು ನಿಮಗೆಲ್ಲ ಹೇಳಿದ್ದಾರೆ. ಅವರಿಗೆ ನಿಮ್ಮ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಸರ್. ನಮಸ್ಕಾರ. ಧನ್ಯವಾದಗಳು.